ನಮಸ್ತೆ ಸ್ನೇಹಿತರೆ, ಫೈನಾನ್ಷಿಯಲ್ ಫ್ರೀಡಮ್ಗೆ ಸ್ವಾಗತ. ಇವತ್ತು ನಾನು ITR ಫಾರ್ಮ್ ನಂಬರ್ 2 ಬಗ್ಗೆ ತಿಳಿಸ್ತಾ ಇದ್ದೀನಿ. ITR 2 ಸೊ ಇದನ್ನು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಅಲ್ಟಿಮೇಟ್ಲಿ ಇದು ITR 1ಗೆ ಯಾರಿಗೆ ಅಪ್ಲಿಕೇಬಲ್ ಆಗಲ್ವೋ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ITR 2 ಬಂದುಬಿಟ್ಟು ಯಾರ್ಯಾರು ಇದನ್ನು ಫೈಲ್ ಮಾಡಬೇಕಂದ್ರೆ ಅಬೌವ್ 50 lakh ಇನ್ಕಮ್ ಇರೋರು, ಫಾರಿನ್ ಅಸೆಟ್ಸ್ ಇನ್ಕಮ್, ಆಮೇಲೆ ಅನ್ಲಿಸ್ಟೆಡ್ ಶೇರ್ಸ್ ಇದ್ದವರು, ಆಮೇಲೆ ಗ್ಯಾಮ್ಲಿಂಗ್, ಲಾಟ್ರಿ, ಡ್ರೀಮ್ 11 ಆಡ್ತಿರಲ್ವ ಅಂಥವ್ರು ಇದನ್ನು ಕ್ಲೇಮ್ ಮಾಡ್ಬೋದು. ಆ್ಯಂಡ್ ಅಡಿಷ್ನಲಿ ಇದು ಶೆಡ್ಯೂಲ್ CYLA ಅಲ್ಲಿ ಇನ್ಕಮ್ ಲಾಸ್ ಸೆಟ್ ಆಫ್ ಅಂದರೆ ಕರೆಂಟ್ ಇಯರಲ್ಲಿ ಅಥವಾ ಪ್ರೀವಿಯಸ್ ಇಯರಲ್ಲಿ ಲಾಸ್ ಸೆಟ್ ಆಫ್ ಆಗಿರುತ್ತೆ, ಲೈಕ್ ಕ್ಯಾಪಿಟಲ್ ಗೇನ್ಸಿಂದ, ಹೌಸ್ ಪ್ರಾಪರ್ಟಿಯಿಂದ ಇಲ್ಲಿ ಅದನ್ನು ಕ್ಲೇಮ್ ಮಾಡ್ಬೋದು. ಆ್ಯಂಡ್ ಎಕ್ಸಮ್ಷನ್ ಆ್ಯಂಡ್ ಡಿಡಕ್ಷನ್ ಈಸ್ ಸಿಮಿಲರ್ ಟು ಅಪ್ಲಿಕೇಬಲ್ ITR 1ಗೆ ಏನು ಅಪ್ಲಿಕೇಬಲ್ ಆಗಿರುತ್ತಲ್ವ ಅದೇ ಆಗಿರುತ್ತೆ. ಓಕೆ, ಇದು ಒಂದು ಶಾರ್ಟ್ ವಿಡಿಯೋ ಆನ್ ITR 2. ಥ್ಯಾಂಕ್ ಯು.